ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತ್ನಾಳ್. ಮತ್ತೊಂದು ನೋಟಿಫಿಕೇಶನ್ ಡೀಟೇಲ್ಸು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಟ್ಟು 4 ನೋಟಿಫಿಕೇಶನ್ಗಳನ್ನು ನಿನ್ನೆ ನೋಟಿಫಿಕೇಶನ್ ಮಾಡಿದ್ರು. ಒಂದು ಲ್ಯಾಂಡ್ ಸರ್ವೇಯರ್ ಮೇಲೆ ಸುಮಾರು 750 ಹುದ್ದೆಗಳು. ಕ್ರೈಸ್ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಏನಿತ್ತು, ವಸತಿ ಶಾಲೆಗಳು, ಅದರಲ್ಲಿ 1087 ಹುದ್ದೆಗಳು. ಅದೇ ರೀತಿಯಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತಾಧಿಕಾರಿಗಳ 572 ಹುದ್ದೆಗಳು. ಅದರ ಹಿಂದೆ ಕೂಡ ಇದೇ ಕೆಇಎದವರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3991 ಹುದ್ದೆಗಳು, CRDR ಪೊಲೀಸ್ ಕಾನ್ಸ್ಟೇಬಲ್ 1600 ಹುದ್ದೆಗಳು. ಎಷ್ಟಾಯಿತು ನೀವೇ ಕೌಂಟ್ ಮಾಡಿ. 3991, 1600, 750, ಹಾಗೆ 572 ಕರೆಕ್ಟ್. ಮತ್ತು ಈಗ 2314, 1087 ಒಂದು ರೈಟ್. ಅದೇ ರೀತಿಯಾಗಿ 750 ಆಯ್ತಲ್ಲ, 750 ಹಾಕ್ಕೊಂಡಿದ್ದೀವಿ. ಹೀಗೆ ಸಾಕಷ್ಟು ಹುದ್ದೆಗಳ ನೋಟಿಫಿಕೇಶನ್ ಇವತ್ತು ಆಗ್ತಾ ಇದೆ. ಸೊ ಈ ಎಲ್ಲ ನೋಟಿಫಿಕೇಶನ್ಗಳ ಡೀಟೇಲ್ಗಳನ್ನು ಆಲ್ರೆಡಿ ಕೊಟ್ಟಿದ್ದೀನಿ. ಒಂದು ಬ್ಯಾಲೆನ್ಸ್ ಇದೆ, ಅದೇ ಪೊಲೀಸ್ ಕಾನ್ಸ್ಟೇಬಲ್, KSRP, KS ISF, IRP. ಆಲ್ರೆಡಿ ನೋಡಿರ್ತೀರ, ನೋಟಿಫಿಕೇಶನ್ ಓದಿರ್ತೀರ. ಆದರೂ ಕೂಡ ನಮ್ಮ ಒಂದು ಚಾನಲಲ್ಲಿ ಒಂದು ಕಂಪ್ಲೀಟ್ನೆಸ್ ಇರಲಿ ಅನ್ನೋ ಉದ್ದೇಶಕ್ಕೆ ಮತ್ತು ನನ್ನದೇ ಆಗಿರ್ತಕ್ಕಂಥ ಒಂದಷ್ಟು ಸ್ಟ್ರಾಟಜಿ, ಒಂದಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ವಿಚಾರ. ಬನ್ನಿ ಹಾಗಾದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕದ ಪೊಲೀಸ್ ಇಲಾಖೆಗೆ KSPಗೆ ನೇಮಕಾತಿಯನ್ನು ಮಾಡಿಕೊಡ್ತಾ ಇದೆ. KSPಗೆ ಈಗ ಆಲ್ರೆಡಿ ನಾವು ನೋಡಿದಂತೆ ಸಿವಿಲ್ PCಗೆ ಸೆಪ್ರೇಟ್ ನೋಟಿಫಿಕೇಶನ್ ಆಗಿದೆ. ಹಾಗೆ CRDR PCಗೂ ಕೂಡ ಸೆಪ್ರೇಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಈಗ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ಗೆ ನಾನ್ HK ರೀಸನ್ ಅವರಿಗೆ ಕೇವಲ KSRP ಪೋಸ್ಟ್ಗಳು ಮಾತ್ರ ಇದ್ದಾವೆ, 1450. ಅದೇ HK ರೀಸನ್ ಅವ್ರಿಗೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ KSRP PC ಎಕ್ಸಾಮ್ ಏನು ನೋಟಿಫಿಕೇಶನ್ನು ಇದೆ, ಪೋಸ್ಟ್ಗಳು ಇದ್ದಾವೆ. ಜೊತೆಗೆ HK ರೀಸನಲ್ಲಿ KS ISF ಮತ್ತು IRBಗಳಿಗೂ ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ. ಅಂದರೆ HK ರೀಸನ್ ಅವ್ರಿಗೆ 3 ಇದ್ದಾವೆ, KSRP, KS ISF, IRB ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್. ನಾನ್ HK ರೀಸನ್ ಅವ್ರಿಗೆ ಓನ್ಲಿ KSRP ಇದೆ. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸು ಮತ್ತು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು. ಅದೇ ರೀತಿಯಾಗಿ ಇಂಡಿಯನ್ ರಿಸರ್ವ್ ಬೆಟಾಲಿಯನ್. ಈ ಬೆಟಾಲಿಯನ್ಗೆ ಇದೇನು ಸೆಂಟ್ರಲ್ ಮತ್ತು ಸ್ಟೇಟ್ ಎರಡು ಜಂಟಿಯಾಗಿ ಏನು IRB ಇರುತ್ತೆ, ಆ ಬೆಟಾಲಿಯನ್ಗೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಮತ್ತು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿಗೋಸ್ಕರನೇ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ, ಅದಕ್ಕೂ ಪೊಲೀಸ್ ಕಾನ್ಸ್ಟೇಬಲ್ ಬೇಕಾಗಿದ್ದಾರೆ. ಅದೇ ಥರ ರಿಸರ್ವ್ ಪೊಲೀಸಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ಸ್ ಬೇಕಾಗಿದ್ದಾರೆ. ಈ ಎಲ್ಲ ಹುದ್ದೆಗಳಿಗೆ 2314 ಹುದ್ದೆಗಳು. ಈಗ ಆಲ್ರೆಡಿ 1600 CRDR, 3991 ಸಿವಿಲ್ PC. ಎಷ್ಟು ಪೋಸ್ಟ್ಗಳು ನೋಡಿ, ಬರೀ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳೇ ಅಲ್ಲೊಂದು 4000, ಅಲ್ಲೊಂದು 1600, ಇಲ್ಲೊಂದು 2300. ಅಂದರೆ ಬರೀ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳೇ 7900. ಆಲ್ಮೋಸ್ಟು ಹತ್ತತ್ರ 8000 ಹುದ್ದೆಗಳು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳೇ ಇವತ್ತು ಕಾಲಾಗಿದೆ. 4000, 2000, 6000, ಆಲ್ಮೋಸ್ಟ್ 8000 ಅನ್ಕೊಳ್ರಿ ಪೊಲೀಸ್ ಕಾನ್ಸ್ಟೇಬಲ್. ಅದ್ರ ಜೊತೆಗೆ ಬೇರೆ ಬೇರೆ ಈಗ ಆಲ್ರೆಡಿ ನೋಡಿದ್ವಿ, ಲ್ಯಾಂಡ್ ಸರ್ವೇಯರ್ 750, ಪ್ರೈಸ್ 1087, BAO ಒಂದು 570. ಸೊ ಇಷ್ಟು ಹುದ್ದೆಗಳು, ಇನ್ನೂ ಸಾಕಷ್ಟು ಹುದ್ದೆಗಳು, FD ST ಅಂತ ದೊಡ್ಡ ದೊಡ್ಡ ನೇಮಕಾತಿಗಳು ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಸಿದ್ಧತೆಯನ್ನು ಮಾಡ್ಕೊಳ್ರಿ. ಮತ್ತು ಇಲ್ಲಿ ಆಲ್ರೆಡಿ ನಾನು ಕ್ಲಾಸ್ ನಂಬರ್ 1137 ಸಿವಿಲ್ PCಗೆ 55 ದಿನಗಳ ಟೈಮ್ ಟೇಬಲ್ ಹಾಕಿ ಒಂದು ಸ್ಟ್ರಾಟಜಿ ಮಾಡಿಕೊಟ್ಟಿದ್ದೆ. ಜೊತೆಗೆ CRDRಗೂ ಕೂಡ 77 ದಿನಗಳ ಸ್ಟ್ರಾಟಜಿ ಮಾಡಿಕೊಟ್ಟಿದ್ದೆ. ಸೊ ನೋಡಿರ್ಬೋದು, ವಿತ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿ ಕೂಡ ಕೊಟ್ಟಿದ್ದೆ. ಆ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ, ಇವತ್ತಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕರ್ನಾಟಕ ಪೊಲೀಸ್ ಇಲಾಖೆಗೆ KSRP, KS ISF ಮತ್ತು IRB ಇಂಡಿಯನ್ ರಿಸರ್ವ್ ಬೆಟಾಲಿಯನ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ
ಒಂದು ಅತಿ ದೊಡ್ಡ ನೇಮಕಾತಿ 2314 ಹುದ್ದೆಗಳ ನೇಮಕಾತಿ ಆಗ್ತಾ ಇದೆ. ಸೊ ಮೊದಲ ಬಾರಿಗೆ ಈ ಒಂದು ನೋಟಿಫಿಕೇಶನ್ಗಳನ್ನು ನೋಡಿ ಈ ಸ್ಪರ್ಧಾತ್ಮಕ ಜಗತ್ತಿಗೆ ಕಾಲಿಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಮೂಹಕ್ಕೆ ಒಂದಷ್ಟು ಕಿರುಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಸರಿಯಾದ ಒಬ್ಬ ಮೆಂಟರ್ನ ಫಾಲೋ ಮಾಡೋದು ನಮ್ಮ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಮೊಟ್ಟ ಮೊದಲ ಅಂಕಿಅಂಶವಾಗುತ್ತೆ. ಹಾಗಾಗಿ ನೋಡಿ ಎಲ್ಲೆಲ್ಲಿ ಏನೇನು ಓದಿರ್ತಕ್ಕಂಥ ಡೀಟೇಲ್ಸ್ ಮತ್ತು ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಇದೆ. ನೋಡಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು ನೋಡಿ ನಂತರ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಇಲ್ಲಿ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಈ ಎಲ್ಲ ಡೀಟೇಲ್ಸ್ಗಳನ್ನು ನೋಟಿಫಿಕೇಶನ್ ಡೀಟೇಲ್ ಆಗಿರ್ಬೋದು ಮತ್ತು ಇದರ PDF ಅನ್ನು ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿರ್ತಕ್ಕಂಥವ್ರಿಗೆ ಸಿಗುತ್ತೆ, ನೋಡ್ಬೋದು. ಸೊ ಅದರ ಲಿಂಕನ್ನು ಈಗ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ನೀವೇ ಟೆಲಿಗ್ರಾಮ್ಗೆ ಹೋಗಿ ಮೇಲ್ಗಡೆ ಸರ್ಚ್ ಮಾಡಿ ಅಮರ್ಸ್ ಕ್ಲಾಸಸ್ ಅಂತ ಸಿಗುತ್ತೆ, ಜಾಯ್ನ್ ಆಗಿ ಅಂತ ಹೇಳ್ತಾ, ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರ ಒಂದು ಅಧಿಕೃತ ಆದೇಶದ ಮೂಲಕ ಅಧಿಸೂಚನೆ ಹೊರಬಿದ್ದಿದೆ. ಬಟ್ ನೇಮಕಾತಿ ಮಾಡ್ತಾ ಇರ್ತಕ್ಕಂಥದ್ದು ಅಧಿಸೂಚನೆಯನ್ನು ನೀವು ಎಲ್ಲಿ ಪಡ್ಕೋಬೋದು ಅಂದರೆ KEA ಮುಖಾಂತರ. ಹಾಗಾಗಿ ಅಧಿಸೂಚನೆ ಪೊಲೀಸ್ ಇಲಾಖೆಯವ್ರದ್ದು, ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು KEA ಮತ್ತು ನೇಮಕಾತಿ ಎಕ್ಸಾಮ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ KEA. ನೇಮಕಾತಿ ಎಕ್ಸಾಮ್ ಆದ ನಂತರ ಶಾರ್ಟ್ ಲಿಸ್ಟ್ ಮಾಡಿ ಆ ನೇಮಕಾತಿ ಪಟ್ಟಿಯನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡ್ತಾರೆ. ಅವರು ಮುಂದಿನ ಕ್ರಮಗಳು ಅಥವಾ ಏನು ಫಿಸಿಕಲ್ಲು, ಎಂಡ್ಯೂರೆನ್ಸ್ ಟೆಸ್ಟು, ಸಹಿಷ್ಣುತಾ ಪರೀಕ್ಷೆ ಅಥವಾ ಫಿಸಿಕಲ್ ದೇಹದಾಢ್ಯತಾ ಪರೀಕ್ಷೆ ಅದೆಲ್ಲವನ್ನು ಪೊಲೀಸ್ ಇಲಾಖೆ ಮಾಡ್ಕೊಳ್ತಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದ ಅಥವಾ ರೆಸಿಡಿಯಲ್ ಪೇರೆಂಟ್ ಕೆಡರ್ ಅಥವಾ ಏನಂತೀವಿ ನಾನ್ HK ರೀಸನಲ್ಲಿ ಖಾಲಿ ಇರ್ತಕ್ಕಂಥ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ KSRP ಪುರುಷ ಮತ್ತು ಮಹಿಳಾ 1455 ಹುದ್ದೆಗಳ ನೇರ ನೇಮಕಾತಿ ಕುರಿತು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೈಗೊಳ್ಳುತ್ತಾರೆ. ಯಾರ್ಯಾರು ಅರ್ಹತೆ ಇದ್ದೀರಿ ನೀವು KEA ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ನಂತರ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ KSRP ನಾನ್ HK ರೀಸನಲ್ಲಿ ಒಟ್ಟಾರೆ 1382 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ, 73 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ, ಒಟ್ಟು 1455. KSRP ಬೇಸಿಕ್ ಎಷ್ಟಿದೆ? 37,500 ಇದೆ. 37,500 ಬೇಸಿಕ್ ಆದರೆ ಅದಕ್ಕೆ ಮತ್ತೆ DA ಆ್ಯಡ್ ಆಗುತ್ತೆ, ಅದೇ ಥರ HRA ಆ್ಯಡ್ ಆಗುತ್ತೆ. ಸೊ ಒಟ್ಟು ಸೇರಿದಂತೆ ಒಂದು 50,000 ರೂಪಾಯಿ ಮೇಲೆ ಸಂಬಳ ಕೂಡ ಇರ್ತಕ್ಕಂಥ ಒಳ್ಳೆಯ ಹುದ್ದೆ ಕೂಡ ಆಗುತ್ತೆ. ಅದೇ ಥರ ಸ್ಥಳೀಯ ವೃಂದ ಅಥವಾ HK ರೀಸನಲ್ಲೂ ಕೂಡ 3 ಹುದ್ದೆಗಳಿದ್ದಾವೆ. ಒಂದು KSRP ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಏನಿದೆಯೋ 284 ಪುರುಷ ಅಭ್ಯರ್ಥಿಗಳಿಗೆ, 50 ಮಹಿಳಾ ಅಭ್ಯರ್ಥಿಗಳಿಗೆ, ಒಟ್ಟಾರೆ KSRP 334 ನಮ್ಮ KK ರೀಸನಲ್ಲಿ. ಇನ್ನು ಮತ್ತೊಂದು KSISF ಪೊಲೀಸ್ ಕಾನ್ಸ್ಟೇಬಲ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು 274 ಪುರುಷ ಅಭ್ಯರ್ಥಿಗಳಿಗೆ, 90 ಮಹಿಳಾ ಅಭ್ಯರ್ಥಿಗಳು, ಒಟ್ಟಾರೆ 364 KSISF ಓನ್ಲಿ HK ರೀಸನ್ಗೆ ಮಾತ್ರ ಇದೆ. ಅದೇ ಥರ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಭಾರತೀಯ ಮೀಸಲು ಪಡೆ ಅಥವಾ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ IRB ಏನಿದೆಯೋ IRBಯಲ್ಲೂ ಕೂಡ ಇದು ಸೆಂಟ್ರಲ್ ಸ್ಟೇಟ್ ಜಾಯಿಂಟ್ ಸೆಕ್ಯೂರಿಟಿ ಫೋರ್ಸ್ ಆಗಿರೋದ್ರಿಂದ ಸೊ ರಿಗಾರಸ್ ಟ್ರೈನಿಂಗ್ ಇರುತ್ತೆ. ಭಾಳ ಒಳ್ಳೆ ಭಾಳ ನೆಸೆಸಿಟಿ ಇದ್ದಾಗ ಕೇವಲ ನಮ್ಮ ಕೇಂದ್ರ ಮೀಸಲು ಪಡೆಗಳ ಮೇಲೆ ಜವಾಬ್ದಾರಿ ಆಗದೇ ಇರೋಂಗೆ ನಮ್ಮದೇ ಆಗಿರ್ತಕ್ಕಂಥ ಟ್ರೈನ್ಡ್ ಫೋರ್ಸನ್ನು ಇಟ್ಕೊಳ್ತಾರೆ. ಸೊ ಇಂಡಿಯನ್ ರಿಸರ್ವ್ ಬೆಟಾಲಿಯನ್. ಸೊ ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಬೇಕಾಗಿದ್ದಾರೆ. 161 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ, 37,500 ಬೇಸಿಕ್ ಇದೆ ಸೇಮ್. ಓಕೆ, ಸೊ ಈ ಎಲ್ಲ ಹುದ್ದೆಗಳಿಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅಪ್ಲಿಕೇಶನ್ ಹಾಕಿ. ಸೊ ಒಂದು ಸಿವಿಲ್ PCಗೂ ಸೇಮ್ ಕ್ವಾಲಿಫಿಕೇಷನ್, CRDRಗೂ ಸೇಮ್ ಕ್ವಾಲಿಫಿಕೇಷನ್. ನೀವು KSISF ತೊಗೊಳ್ರಿ, IRB ತೊಗೊಳ್ರಿ ಅಥವಾ KSRP ತೊಗೊಳ್ರಿ, ಸೇಮ್ ಕ್ವಾಲಿಫಿಕೇಷನ್ ಇದೆ, ಸೇಮ್ ಸಿಲೆಬಸ್ ಇದೆ, ಸೇಮ್ ಇಲಾಖೆ. ನೇಮಕಾತಿ ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ KEA. ಹಾಗಾಗಿ ಒಂದು ಎಕ್ಸಾಮ್ಗೆ ಓದಿದ್ರೆ ಸಾಕು, ಎಲ್ಲ ಎಕ್ಸಾಮ್ಗಳನ್ನು ಕೂಡ ಬರೀಬೋದು. ಒಂದು ಮಿಸ್ ಆಯ್ತು ಅಂದರೆ ಇನ್ನೊಂದಾದರೂ ಕ್ಲಿಯರ್ ಮಾಡ್ಕೊ.
ಒಟ್ಟಿನಲ್ಲಿ 8,000 ಹುದ್ದೆಗಳೇನಿದ್ದಾವೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ, ಸೊ ಒಂದಲ್ಲ ಒಂದು ಹುದ್ದೆ ನಿಮ್ಮದಾಗೋದಕ್ಕೆ ಪ್ರಯತ್ನ ಅಂತೂ ಇರಲೇಬೇಕು. ಟ್ರೈ ಮಾಡಿ, ಒಳ್ಳೆ ಮನಸ್ಸಿಂದ ಎಫರ್ಟ್ ಹಾಕಿ ಟ್ರೈ ಮಾಡಿ. ಸೊ ಡೆಫಿನೆಟ್ಲಿ ಮುಂದಿನ ವರ್ಷದೊಳಗಡೆ ಎಷ್ಟು ಪೊಲೀಸ್ ಕಾನ್ಸ್ಟೇಬಲ್ಗಳು ಆಗ್ತಾರೆ. ಇವತ್ತು ಈ ಹಿಂದೆ ಕೂಡ 2-3 ವರ್ಷದಿಂದ ಇದೇ ಥರ ಆಗಿದ್ವು ನೋಟಿಫಿಕೇಶನ್. ಇವತ್ತು ಮತ್ತೊಮ್ಮೆ ನೇಮಕಾತಿಗಳ ಸುಗ್ಗಿ, ನೇಮಕಾತಿಗಳ ಹಬ್ಬ ಬರ್ತಾ ಇದೆ. ಶೈಕ್ಷಣಿಕ ವಿದ್ಯಾರ್ಥಿ ಏನು ಹಾಗಾದರೆ KSRP ಅಥವಾ KSISF ಅಥವಾ IRB ಅಂದರೆ ಸೇಮ್ 12th ಆಗಿರಬೇಕು ಅಥವಾ ಸೆಕೆಂಡ್ PUC ಮುಗಿದಿರಬೇಕು, ಅಥವಾ ಅದೇ ನಾವೇನು CRDR ಅಲ್ಲಿ ಏನು ಹೇಳಿದ್ವಿ ಅಥವಾ VAOದಲ್ಲಿ ಏನು ಹೇಳಿದ್ವಿ ಎಲ್ಲ ಸೇಮ್ ರಿಪೀಟ್ ಆಗ್ತಾ ಇದೆ. ನೀವು 12ನೇ ಕ್ಲಾಸ್ ಪಾಸ್ ಆಗಿರ್ಬೇಕಷ್ಟೇ. ಅದು CBSEನ ICSEನ ಅಥವಾ ಬೇರೆ ಸ್ಟೇಟಾ ಅದೇನಿದೆ NIOS ITI ಮಾಡಿದರೆ NIOSಯಿಂದ ಒಂದು ಕೋರ್ಸ್ ಇರುತ್ತೆ ಅಂತ ಆ ಕೋರ್ಸ್ ಮಾಡಿರ್ಬೇಕಷ್ಟೇ. ಡಿಪ್ಲೊಮಾ ಮಾಡಿದರೂ ಕೂಡ ಅದಕ್ಕೊಂದಷ್ಟು ಕ್ರೈಟೀರಿಯಾ ಇದೆ, ಅದನ್ನು ಪಾಸ್ ಆಗಿರಬೇಕು. ಇನ್ನು ವಯೋಮಿತಿ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ನಾನು ಸೆಕೆಂಡ್ PUC ಪಾಸ್ ಆಗಿದ್ದೀನಿ 17.5 ವರ್ಷ ಇದೆ ಅಂದರೆ ಬರಲ್ಲ, ಕಾಯಬೇಕು ನೀವು ಅಷ್ಟೇ. ಇನ್ನು ಗರಿಷ್ಠ ವಯೋಮಿತಿ ಅಂತೂ ಇತ್ತೀಚೆಗೆ 5 ವರ್ಷಗಳ ಸಡಿಲಿಕೆ ಕೊಟ್ಟಿರುವುದರಿಂದ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1, 2A, 2B, 3A, 3Bಗೆ 35 ವರ್ಷ, ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಅಂದರೆ ಸಿದ್ಧಿ ಬುಡಕಟ್ಟು, ಜೇನು ಕುರುಬ, ಕಾಡು ಕುರುಬ ಈ ರೀತಿಯಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳಿಗೆ ಮಾತ್ರ ಅಭ್ಯರ್ಥಿಗಳಿಗೆ 38 ವರ್ಷ. ನೋಡಿ, ಯಾರಿಗೆ ಮಾಜಿ ಸೈನಿಕರಿಗೆ ಬೇರೆ ಬೇರೆ ಅವ್ರಿಗೂ ಕೂಡ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ. ಅದು ಏನಂತ ನೀವು ಪರ್ಟಿಕ್ಯುಲರ್ ಯಾರು ಸ್ಟೂಡೆಂಟ್ ಇದ್ದರೆ ಅವ್ರು ನೋಡಿ. ಜನರಲ್ ಆಗಿ ಅಂತ ಇಷ್ಟು. ಇನ್ನು ಅರ್ಜಿ ಸಲ್ಲಿಸೋದು KA ಮುಖಾಂತರನೇ. ಪ್ರಾರಂಭಿಕ ದಿನಾಂಕ ನಾಳೆ ಅಂದರೆ 13/7/2026, ಕೊನೆಯ ದಿನಾಂಕ ಆಗಸ್ಟ್ 10ರವರೆಗೂ ಅವಕಾಶ ಕೊಟ್ಟಿದ್ದಾರೆ. ಒಂದಿನ ಎಕ್ಸ್ಟ್ರಾ ಶುಲ್ಕ ಪಾವತಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಟೈಮ್ ಲೇಟ್ ಮಾಡ್ಕೋಬೇಡಿ, ಆದಷ್ಟು ಬೇಗನೆ ಅರ್ಜಿಯನ್ನು ಫಿಲ್ ಮಾಡಿ. ಫಿಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ಫಿಲ್ ಮಾಡಿ, ಯಾವುದೇ ಎಡಿಟ್ಗೆ ಅವಕಾಶ ಕೊಡಲ್ಲ ಅಂತ ಹೇಳಿದರೆ ಸ್ವಲ್ಪ ಗಮನ ಹರಿಸಿ. ಇನ್ನು ನಾರ್ಮಲ್ ಆಗಿ ವೃತ್ತಿ ಬುನಾದಿ 9 ತಿಂಗಳು ಕೊಡ್ತಾರೆ. ನಂತರ 2.5 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಇನ್ನು ವೇತನ ಶ್ರೇಣಿ 37,500 ಇದೆ. ಇನ್ನು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 750 ರೂಪಾಯಿ ಶುಲ್ಕ ಇದೆ. SC/ST ಕ್ಯಾಟಗರಿ 1 ಮಾಜಿ ಸೈನಿಕರಿಗೆ 500 ರೂಪಾಯಿ ಶುಲ್ಕ ಇದೆ. ಲಿಖಿತ ಪರೀಕ್ಷೆ ಆಫ್ಲೈನ್ ಮುಖಾಂತರ OMR ಮಾದರಿ ಇರುತ್ತೆ. ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಸ್ತಾರೆ, ಬಟ್ ಯಾವ್ಯಾವ ಜಿಲ್ಲೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮ ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ. ಜನರಲ್ ಆಗಿ ಸಾಮಾನ್ಯ ಅಧ್ಯಯನ ಅಂತ ಕೊಡ್ತಾ ಇದ್ರು, ಇಲ್ಲಿ ಮಾನಸಿಕ ಸಾಮರ್ಥ್ಯ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಅದೊಂದು ಅಬ್ಸರ್ವ್ ಮಾಡ್ಬೇಕು ನಾವು. ಲಿಖಿತ ಪರೀಕ್ಷೆ ಒಂದು ಸಾಮಾನ್ಯ ಅಧ್ಯಯನ ಪೇಪರ್ ಅಂತ ಕೊಟ್ಟಿರೋರು, ಬಟ್ ಮಾನಸಿಕ ಸಾಮರ್ಥ್ಯ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದ್ರಿಂದ ಮೆಂಟಲ್ ಎಬಿಲಿಟಿ ಇರುತ್ತೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. 100 ಕ್ವಶನ್ ಇರ್ತವೆ, 100 ಮಾರ್ಕ್ಸು, 1.5 ಗಂಟೆ ಅಂದರೆ 90 ನಿಮಿಷಗಳ ಅವಕಾಶ ಮಾತ್ರ ಇದೆ. 2 ಅವರ್ ಅಲ್ಲ, 1.5 ಗಂಟೆ ನೆನ್ಪಿಟ್ಕೊಂಡ್ರಿ. ಲಿಖಿತ ಪರೀಕ್ಷೆ ದಿನಾಂಕ ಕೂಡ ಈಗ ಆಲ್ರೆಡಿ ಹೇಳಿದ್ದಾರೆ, 20/9/2026. ಈಗ ಆಲ್ರೆಡಿ ಸಿವಿಲ್ PC ಇನ್ನೇನು ನೆಕ್ಸ್ಟ್ ಮಂತ್ ಇದೆ. ಸೆಪ್ಟೆಂಬರಲ್ಲಿ CRDR ಇರುತ್ತೆ. CRDR ಮುಗಿದ ನಂತರ ಅಗೇನ್ ಈ ಒಂದು KSISF ಅಥವಾ KSRP ಅಥವಾ IRB ಎಕ್ಸಾಮ್ ಕೂಡ ಇದೆ. ನೋಡ್ಬೋದು, ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕಡ್ಡಾಯ ಕನ್ನಡ ಯಾರಿಗೆ ಅನಿವಾರ್ಯತೆ ಇದೆ ಅವ್ರು ಬರೀರಿ, ಅದ್ರ ದಿನಾಂಕ ನೆಕ್ಸ್ಟ್ ಹೇಳ್ತಾರೆ. ಇನ್ನು HK ರೀಸನ್ ಎಕ್ಸಾಮು ಸೇಮ್ ಡೇ ಹೇಳಿದ್ದಾರೆ. HK ರೀಸನ್ದು ನಾನ್ HK ರೀಸನ್ದು ಸೇಮ್ ಡೇ ತೋರಿಸಿದ್ದಾರೆ. ಅದರ ನಂತರ ಇಲ್ಲಿ ಕೇವಲ ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಅಂತ ಹೇಳಿದ್ದಾರೆ. ಬಟ್ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ನೀವು ಸಿವಿಲ್ PC ನೋಡ್ಬೋದು, CRDR ಅಲ್ಲಿ ಒಂಚೂರು ಏನು ವಿಸ್ತೃತ ಸಿಲೆಬಸ್ ಇತ್ತು, ಬಟ್ ಇಲ್ಲಿ ಅಷ್ಟು ಕೊಟ್ಟಿಲ್ಲ, ಜಸ್ಟ್ 1 ಲೈನಲ್ಲಿ ಹೇಳ್ಬಿಟ್ಟಿದ್ದಾರೆ. ಬಟ್ ಆದರೆ VAO ಎಕ್ಸಾಮಲ್ಲಿ ಲ್ಯಾಂಡ್ ಸರ್ವೇಯರಲ್ಲಿ ಬಹಳ ಡೀಟೇಲ್ ಆಗಿರ್ತಕ್ಕಂಥ ಸಿಲೆಬಸ್ ಕೊಡ್ತಾ ಇದ್ದಾರೆ. ಅದು ಡಿಪೆಂಡ್ ಏನಾಗುತ್ತೆ, ಈಗ ಈ ನೋಟಿಫಿಕೇಶನ್ ಎಲ್ಲ ಕಂಟೆಂಟ್ನ ರೆಡಿ ಮಾಡಿ ಕೊಟ್ಟಿರೋದು KSP ಅವರೇ. ಹಾಗಾಗಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನೇರವಾಗಿ ಪಬ್ಲಿಷ್ ಮಾಡ್ತಾ ಇದ್ದಾರೆ KAದವರು. ಬಟ್ ಬೇರೆವಾಗಲ್ಲ, ಅವರು ಇಂತಿಷ್ಟೇ ಸಿಲೆಬಸ್ ಅಂತ ಏನು ಅವರು C&R ರೂಲ್ಸಲ್ಲಿ ಇರುತ್ತೆ ಅದನ್ನು ಕೊಟ್ಟಿರ್ತಾರೆ. ಅದು ಭಾಳ ಡೀಟೇಲ್ ಆಗಿರುತ್ತೆ, ನೋಡ್ಬೋದು. ಲ್ಯಾಂಡ್ ಸರ್ವೇಯರಲ್ಲಿ ಏನಿದೆ, ಅದೇ ಥರ VAO ಎಕ್ಸಾಮಲ್ಲಿ ಏನಿದೆ, ಸೊ ಡೀಟೇಲ್ ಆಗಿ ನೋಡ್ಬೋದು ನೀವು. ಇಷ್ಟು ಡೀಟೇಲ್ ಆಗಿರ್ತಕ್ಕಂಥ ಸಿಲೆಬಸ್ ಕೊಟ್ಟಿಲ್ಲ. ಆದರೂ ಕೂಡ ಇಷ್ಟೇ ಸಾಮಾನ್ಯ ಅಧ್ಯಯನ ಅಂತ ಇದ್ದರೂ ಕೂಡ, ಸಾಮಾನ್ಯ ಅಧ್ಯಯನ ಅಂದರೆ ಏನು ಬರುತ್ತೆ, ಹಿಸ್ಟ್ರಿ ಕ್ವಶನ್ಸ್ ಬರ್ತವೆ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು ಅಥವಾ ಕರೆಂಟ್ ಅಫೇರ್ಸು, ಸ್ಟ್ಯಾಟಿಕ್ GK ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಅಥವಾ ಜನರಲ್ ಸೈನ್ಸ್ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ ಇರ್ತವೆ,
ಒಂದಷ್ಟು ನೈತಿಕ ಶಿಕ್ಷಣ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ವಶನ್ಸ್ ಬರ್ಬೋದು, IRB ಅಂದ್ರೇನು, KSISFನ ಕೆಲಸ ಏನು, ಅಥವಾ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ ಇಂಡಸ್ಟ್ರಿಗೆ ಅದರದ್ದೇನು, ಅಥವಾ ನಾರ್ಮಲ್ ನಮ್ಮ CAPFಗಳಿದ್ದಾವೆ, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಪೊಲೀಸ್, ಅವ್ರದ್ದೇನು ಕೆಲಸ, ಈ ಥರದ್ದು ಕೇಳಬಹುದು. ಸ್ವಲ್ಪ ರೆಡಿಯಾಗಿರಿ. ಇನ್ನು ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಕೂಡ ವಿಸಿಟ್ ಮಾಡಿ. ಅಮರ್ ಕ್ಲಾಸಸ್ ಅಂತಿದೆ. ಸೊ ಅಲ್ಲಿ ಸುಮಾರು 1400 ವಿಡಿಯೋಸ್ ಇದ್ದಾವೆ, ಬೇರೆ ಬೇರೆ ಟಾಪಿಕ್ ಮೇಲೆ ಇದ್ದಾವೆ. ಈಗ ಆಲ್ರೆಡಿ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದ್ಸಲ ಹೋಗಿ ನೋಡಿ, ಚಾನಲ್ ನೋಡಿ ಯುಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಕರೆಂಟ್ ಅಫೇರ್ಸ್ ಇದ್ದಾವೆ, ಜಿಯೋಗ್ರಫಿ ಇದೆ, ಅಥವಾ ಬಜೆಟ್ ಇದೆ, ಎಕನಾಮಿಕ್ ಸರ್ವೆ ಇದ್ದಾವೆ, ಹಾಗೆ ಸ್ಪೆಷಲ್ ವಿಡಿಯೋಸ್ ಕೂಡ ಮಾಡಿದ್ದೀವಿ. ಜೊತೆಗೆ ಒಂದಷ್ಟು GK ಪೇಪರ್ಗಳು ಕೂಡ ಸಾಲ್ವ್ ಮಾಡಿದ್ದೀವಿ. ಯಾರಿಗೆ ಭಾಳ ಯೂಸ್ ಅನಿಸುತ್ತೆ ನೋಡಿ, ವೆರಿಫೈ ಮಾಡಿ, ಯುಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ನಮ್ಮ ಚಾನಲಲ್ಲಿ 2 ಕ್ಲಾಸ್ ಇದೆ. ಒಂದು ಡೈಮಂಡ್ ಕ್ಲಾಸ್ ಅಂತಿದೆ, ಇನ್ನೊಂದು ಗೋಲ್ಡ್ ಕ್ಲಾಸ್ ಅಂತಿದೆ. ಡೈಮಂಡ್ ಕ್ಲಾಸಲ್ಲಿ ಎಲ್ಲ ಕರೆಂಟ್ ಅಫೇರ್ಸ್ ವಿಡಿಯೋಸು, ಎಲ್ಲ ಕಂಪ್ಯೂಟರ್ ವಿಡಿಯೋಸು, ಅಥವಾ ಎಲ್ಲ 1400 ವಿಡಿಯೋಸ್ ಕೂಡ 30 ದಿನಗಳವರೆಗೆ ಓಪನ್ ಆಗುತ್ತೆ, ನೋಡಿ. ಜೊತೆಗೆ ಡೈಮಂಡ್ ಕ್ಲಾಸಲ್ಲಿ ಈ ಒಂದು ಜನವರಿ 2026ರಿಂದ ಕರೆಂಟ್ ಅಫೇರ್ಸ್ PDFs ಕೂಡ ಸಿಗುತ್ತೆ, ಜೊತೆಗೆ ಬಜೆಟ್ ಎಕನಾಮಿಕ್ ಸರ್ವೆ PDFs ಸಿಗ್ತವೆ. ಬಟ್ ಗೋಲ್ಡ್ ಕ್ಲಾಸಲ್ಲಿ 2 ತಿಂಗಳುಗಳ ಕರೆಂಟ್ ಅಫೇರ್ಸ್ ಮಾತ್ರ ಓಪನ್ ಆಗ್ತವೆ. ಹಾಗಂತ 2 ತಿಂಗಳವರೆಗಲ್ಲ, 30 ಡೇಸ್ವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗೆ amaresh.potnal@gmail.com ಒಂದ್ಸಲ ಇಮೇಲ್ ID ಇಲ್ಲಿ ಕೆಳಗಡೆ ಪ್ರತಿ ಸ್ಲೈಡಲ್ಲಿ ಇರುತ್ತೆ, ಇಮೇಲ್ ಮಾಡಿ. ಇಮೇಲ್ ಮಾಡುವಾಗ ನಿಮ್ಮ ನಂಬರನ್ನು ಕೂಡ ಕಳಿಸಿ ಅಂತ ಹೇಳ್ತಾ, ಸೊ ಇಷ್ಟು ಡೀಟೇಲ್ ಆಗಿತ್ತು. ಇನ್ನು ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆಯಾ ಅಂದರೆ, ಹೌದು, ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ, 0.25 ಮಾರ್ಕ್ಸು. ಮತ್ತು ಬಬಲ್ ಮಾಡಬೇಕಾದ್ರೆ 5 ಬಬಲ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ABCD ಯಾವ್ದಾರು ಒಂದು ಆಪ್ಷನ್ ಹಾಕಿ, ಇಲ್ಲ ನೀವು ಆ ಕ್ವಶನ್ ಅಟೆಂಪ್ಟ್ ಮಾಡ್ತಾ ಇಲ್ಲ ಅಂದರೆ 5ನೇ ಬಬಲ್ ಮಾಡೋದು ಕಂಪಲ್ಸರಿ, ಇಲ್ಲದೆ ಹೋದರೆ ನೆಗೆಟಿವ್ ಮಾರ್ಕ್ ಆಗುತ್ತೆ, ನೆನಪಿರಲಿ. ಇನ್ನು ದೇಹದಾಢ್ಯತೆ ಮತ್ತು ಸಹಿಷ್ಣುತಾ ಪರೀಕ್ಷೆಗಳ ವಿವರವನ್ನು ನೋಡೋದಾದರೆ 1:5 ಅರ್ಹ ಪಟ್ಟಿಯನ್ನು ತಯಾರಿಸಿ KSP ಕೊಡ್ತಾರೆ. KSPದವರು ಆ 2 ಪರೀಕ್ಷೆಗಳನ್ನು ಮಾಡ್ತಾರೆ. ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು, ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ಎತ್ತರ, ಎಷ್ಟು ಎದೆ ಸುತ್ತಳತೆ, ಮಹಿಳೆ ಅಭ್ಯರ್ಥಿಗಳಿಗೆ ಎಷ್ಟು, ಅರಣ್ಯ ಪ್ರದೇಶಗಳ ಬುಡಕಟ್ಟು ಜನಾಂಗಗಳಿಗೆ ಎಷ್ಟು ನೋಡಿ. ಅದರ ಜೊತೆಗೆ ದೈಹಿಕ ಸಹಿಷ್ಣುತೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಸೊ ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನೋಡಿ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ಮತ್ತೊಂದು ನೋಟಿಫಿಕೇಷನ್ ಡೀಟೇಲ್ಸ್ ಆಗಿತ್ತು. ನಾನು ಆಲ್ರೆಡಿ ಹೇಳ್ದಂಗೆ ಸಾಕಷ್ಟು ವಿಡಿಯೋಗಳಿದ್ದಾವೆ, ಉಪಯೋಗಿಸ್ಕೊಳ್ಳಿ. ಸೊ ಯಾರಿಗೆ ಅನಿವಾರ್ಯ ಇದೆ, ಯಾರಿಗೆ ಅವಶ್ಯಕತೆ ಇದೆ, ಅವರು ನೋಡಿ ನಮ್ಮ ಟೀಮ್ಗೂ ಕೂಡ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು.